ನೋಡಿ, ಗದಗದ ವಾಲ್ಮೀಕಿ ಕುಟುಂಬದ ಕಣ್ಣೀರ ಕತೆ ಈ ಕುರಿತಂತೆ ವಿಸ್ತಾರ ನ್ಯೂಸ್ ಸುದ್ದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಆ ಒಂದು ಕರೆಯ ಬೆನ್ನತ್ತಿ ಶೀರ್ಷಿಕೆಯ ಅಡಿಯಲ್ಲಿ ವಿಸ್ತಾರ ನ್ಯೂಸ್ ಸುದ್ದಿ ಪ್ರಸಾರ ಮಾಡಿತು. ಈ ಬೆನ್ನಲ್ಲೇ ಸಚಿವ ಎಚ್.ಕೆ. ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೊಸದಾಗಿ ಮಂಜೂರಾಗುವ ಮನೆಗಳಲ್ಲಿ ಸುರೇಶ್ಗೆ ಮನೆ ಕೊಡಿಸ್ತೀವಿ, ವಿಶೇಷ ಚೇತನ ಹಿನ್ನೆಲೆಯಲ್ಲಿ ಮಾಸಾಶನ ಇನ್ನಿತರ ಸೌಲಭ್ಯವನ್ನು ಕೊಡ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ಅಲ್ಲದೆ ಮಾನವೀಯತೆಯ ಸುದ್ದಿ ಪ್ರಸಾರ ಮಾಡಿದ್ದಕ್ಕೆ ವಿಸ್ತಾರ ನ್ಯೂಸ್ಗೆ ಅಭಿನಂದಿಸಿದ್ದಾರೆ. ವಿಸ್ತಾರದಲ್ಲಿ ಬಂದಿರತಕ್ಕಂಥ ಸುದ್ದಿಯನ್ನು ನೋಡಿದೆ. ಅವನಿಗೆ ಭಾಳಷ್ಟು ತೊಂದರೆಗಳಿದೆ. ಆ ಸಮಸ್ಯೆಗಳನ್ನ ಯಾವುದು ಬಗೆಹರಿಸೋಕ್ಕೆ ಸಾಧ್ಯತೆ, ಅವನಿಗೆ ಮಾಶಾಸನ ಅವು ಯಾವ ಸಿಗ್ತಾವೆ, ಯಾಕಂದರೆ ಹ್ಯಾಂಡಿಕ್ಯಾಪ್ಡ್ ಅದನ್ನು ಅದು ಬಂದಿಲ್ಲ ಅಂತೇನೋ ಹೇಳ್ತಿದ್ರು ಅವರು. ಹಾಗೇನು ಬಂದಿಲ್ಲ ಅಂದರೆ ಅದು ತೀವ್ರವಾಗಿ ಸಿಗುವಂಗೆ ಮಾಡ್ತೀವಿ. ಆಮೇಲೆ ಮನಿ ಬೇಕು ಅಂತ ಕೇಳ್ತಾ ಇದ್ದಾರೆ. ಆ ಮನಿಯನ್ನು ಕೊಡೋದಕ್ಕೆ ಈಗ ಹೊಸದಾಗಿ ಮನೆ ಏನು ಬರ್ತಾವೆ ಮಂಜೂರಾಗಿ ಅದರಲ್ಲಿ ಕೊಡ್ತೀವಿ ಅವನಿಗೆ. ನೋಡಿ, ಗದಗದ ವಾಲ್ಮೀಕಿ ಕುಟುಂಬದ ಕಣ್ಣೀರ ಕತೆ ಈ ಕುರಿತಂತೆ ವಿಸ್ತಾರ ನ್ಯೂಸ್ ಸುದ್ದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಆ ಒಂದು ಕರೆಯ ಬೆನ್ನತ್ತಿ ಶೀರ್ಷಿಕೆಯ ಅಡಿಯಲ್ಲಿ ವಿಸ್ತಾರ ನ್ಯೂಸ್ ಸುದ್ದಿ ಪ್ರಸಾರ ಮಾಡಿತು. ಈ ಬೆನ್ನಲ್ಲೇ ಸಚಿವ ಎಚ್.ಕೆ. ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೊಸದಾಗಿ ಮಂಜೂರಾಗುವ ಮನೆಗಳಲ್ಲಿ ಸುರೇಶ್ಗೆ ಮನೆ ಕೊಡಿಸ್ತೀವಿ, ವಿಶೇಷ ಚೇತನ ಹಿನ್ನೆಲೆಯಲ್ಲಿ ಮಾಸಾಶನ ಇನ್ನಿತರ ಸೌಲಭ್ಯವನ್ನು ಕೊಡ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ಅಲ್ಲದೆ ಮಾನವೀಯತೆಯ ಸುದ್ದಿ ಪ್ರಸಾರ ಮಾಡಿದ್ದಕ್ಕೆ ವಿಸ್ತಾರ ನ್ಯೂಸ್ಗೆ ಅಭಿನಂದಿಸಿದ್ದಾರೆ. ವಿಸ್ತಾರದಲ್ಲಿ ಬಂದಿರತಕ್ಕಂಥ ಸುದ್ದಿಯನ್ನು ನೋಡಿದೆ. ಅವನಿಗೆ ಭಾಳಷ್ಟು ತೊಂದರೆಗಳಿದೆ. ಆ ಸಮಸ್ಯೆಗಳನ್ನ ಯಾವುದು ಬಗೆಹರಿಸೋಕ್ಕೆ ಸಾಧ್ಯತೆ, ಅವನಿಗೆ ಮಾಶಾಸನ ಅವು ಯಾವ ಸಿಗ್ತಾವೆ, ಯಾಕಂದರೆ ಹ್ಯಾಂಡಿಕ್ಯಾಪ್ಡ್ ಅದನ್ನು ಅದು ಬಂದಿಲ್ಲ ಅಂತೇನೋ ಹೇಳ್ತಿದ್ರು ಅವರು. ಹಾಗೇನು ಬಂದಿಲ್ಲ ಅಂದರೆ ಅದು ತೀವ್ರವಾಗಿ ಸಿಗುವಂಗೆ ಮಾಡ್ತೀವಿ. ಆಮೇಲೆ ಮನಿ ಬೇಕು ಅಂತ ಕೇಳ್ತಾ ಇದ್ದಾರೆ. ಆ ಮನಿಯನ್ನು ಕೊಡೋದಕ್ಕೆ ಈಗ ಹೊಸದಾಗಿ ಮನೆ ಏನು ಬರ್ತಾವೆ ಮಂಜೂರಾಗಿ ಅದರಲ್ಲಿ ಕೊಡ್ತೀವಿ ಅವನಿಗೆ. ನೋಡಿ, ಗದಗದ ವಾಲ್ಮೀಕಿ ಕುಟುಂಬದ ಕಣ್ಣೀರ ಕತೆ ಈ ಕುರಿತಂತೆ ವಿಸ್ತಾರ ನ್ಯೂಸ್ ಸುದ್ದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಆ ಒಂದು ಕರೆಯ ಬೆನ್ನತ್ತಿ ಶೀರ್ಷಿಕೆಯ ಅಡಿಯಲ್ಲಿ ವಿಸ್ತಾರ ನ್ಯೂಸ್ ಸುದ್ದಿ ಪ್ರಸಾರ ಮಾಡಿತು. ಈ ಬೆನ್ನಲ್ಲೇ ಸಚಿವ ಎಚ್.ಕೆ. ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೊಸದಾಗಿ ಮಂಜೂರಾಗುವ ಮನೆಗಳಲ್ಲಿ ಸುರೇಶ್ಗೆ ಮನೆ ಕೊಡಿಸ್ತೀವಿ, ವಿಶೇಷ ಚೇತನ ಹಿನ್ನೆಲೆಯಲ್ಲಿ ಮಾಸಾಶನ ಇನ್ನಿತರ ಸೌಲಭ್ಯವನ್ನು ಕೊಡ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ಅಲ್ಲದೆ ಮಾನವೀಯತೆಯ ಸುದ್ದಿ ಪ್ರಸಾರ ಮಾಡಿದ್ದಕ್ಕೆ ವಿಸ್ತಾರ ನ್ಯೂಸ್ಗೆ ಅಭಿನಂದಿಸಿದ್ದಾರೆ. ವಿಸ್ತಾರದಲ್ಲಿ ಬಂದಿರತಕ್ಕಂಥ ಸುದ್ದಿಯನ್ನು ನೋಡಿದೆ. ಅವನಿಗೆ ಭಾಳಷ್ಟು ತೊಂದರೆಗಳಿದೆ. ಆ ಸಮಸ್ಯೆಗಳನ್ನ ಯಾವುದು ಬಗೆಹರಿಸೋಕ್ಕೆ ಸಾಧ್ಯತೆ, ಅವನಿಗೆ ಮಾಶಾಸನ ಅವು ಯಾವ ಸಿಗ್ತಾವೆ, ಯಾಕಂದರೆ ಹ್ಯಾಂಡಿಕ್ಯಾಪ್ಡ್ ಅದನ್ನು ಅದು ಬಂದಿಲ್ಲ ಅಂತೇನೋ ಹೇಳ್ತಿದ್ರು ಅವರು. ಹಾಗೇನು ಬಂದಿಲ್ಲ ಅಂದರೆ ಅದು ತೀವ್ರವಾಗಿ ಸಿಗುವಂಗೆ ಮಾಡ್ತೀವಿ. ಆಮೇಲೆ ಮನಿ ಬೇಕು ಅಂತ ಕೇಳ್ತಾ ಇದ್ದಾರೆ. ಆ ಮನಿಯನ್ನು ಕೊಡೋದಕ್ಕೆ ಈಗ ಹೊಸದಾಗಿ ಮನೆ ಏನು ಬರ್ತಾವೆ ಮಂಜೂರಾಗಿ ಅದರಲ್ಲಿ ಕೊಡ್ತೀವಿ ಅವನಿಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.